ತಮಿಳುನಾಡು ಚುನಾವಣಾ ತಜ್ಞರೇ ಬೆಚ್ಚಿ ಬೀಳುವ ಮಟ್ಟಿಗೆ ವಿಜಯ್ ರವರ ಟಿವಿಕೆ ಪಕ್ಷ ಅಂದ್ರೆ ತಮಿಳಿಗ ವಿಟ್ರಿ ಕಾಳಗಂ ಪಕ್ಷವು ಈ ಬಾರಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗೆದ್ದು ಬೀಗಿದೆ. ಟಿವಿಕೆ ಪಕ್ಷವು 100ಕ್ಕೂ ಹೆಚ್ಚು ಸೀಟ್ಗಳನ್ನ ತಮ್ಮದಾಗಿಸಿಕೊಂಡಿದೆ. ದಶಕಗಳಿಂದ ತಮಿಳುನಾಡನ್ನ ಆಳ್ತಾ ಬಂದಿದ್ದಂತಹ ಡಿಎಂಕೆ ಹಾಗೂ ಎಐಡಿಎಂಕೆ ಅಂತಹ ದೊಡ್ಡ ದೊಡ್ಡ ಪಕ್ಷಗಳನ್ನ ಟಿವಿಕೆ ಒಂದೇ ಬಾರಿಗೆ ನೆಲಕ್ಕುರುಳಿಸಿದೆ. ಇಳೆಯ ದಳಪತಿ ಈ ಹೆಸರು ಇಂಡಿಯಾದಲ್ಲಿ ಯಾರಿಗೆ ತಾನೇ ಗೊತ್ತಿರಲ್ಲ. ಅದರಲ್ಲೂ ಸೌತ್ ಇಂಡಿಯನ್ಸ್ ಗಳಿಗಂತೂ ಒನ್ ಆಫ್ ದ ಫೇವರೇಟ್ ಹೀರೋ ಅಂತಾನೆ ಹೇಳ್ಬೋದು. ಘಟಾನುಘಟಿ ನಾಯಕರುಗಳ ಮುಂದೆ ಚಂದ್ರಶೇಖರನ್ ಜೋಸೆಫ್ ವಿಜಯ್ ಅಸಲಿ ಜನನಾಯಕನಾಗಿ ಗೆದ್ದು ಬಂದಿದ್ದಾದ್ರೂ ಹೇಗೆ? ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಕ್ಕೆ ನಿಮಗೆಲ್ಲ ಸ್ವಾಗತ. ಚಂದ್ರಶೇಖರನ್ ಜೋಸೆಫ್ ವಿಜಯ್ 22 ಜೂನ್ 1974ರಂದು ಜನಿಸಿದರು. ತಂದೆ ಎಸ್.ಎ. ಚಂದ್ರಶೇಖರನ್ ಒಬ್ಬ ಖ್ಯಾತ ಡೈರೆಕ್ಟರ್ ಹಾಗೂ ತಾಯಿ ಶೋಭಾ ಚಂದ್ರಶೇಖರನ್ ಇವರು ಒಬ್ಬ ಸಿಂಗರ್. ದಳಪತಿ ಎಂದೇ ಪ್ರಸಿದ್ಧರಾಗಿರುವ ಇವರು 3 ದಶಕಗಳ ವೃತ್ತಿ ಜೀವನದಲ್ಲಿ 65ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 6 ಸಿನಿಮಾಗಳಲ್ಲಿ ಬಾಲನಟನಾಗಿ ಆಕ್ಟ್ ಮಾಡಿದ್ರು. ತಮಿಳುನಾಡಿನಲ್ಲಿ ಅತಿ ಹೆಚ್ಚು ರೆಮ್ಯುನರೇಷನ್ ಪಡೆಯುವ ನಟರಲ್ಲಿ ಇವರ ಕೈ ಮುಂಚೂಣಿಯಲ್ಲಿದೆ. ಅಷ್ಟೇ ಅಲ್ಲದೆ ಜಾಗತಿಕ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ವಿಜಯ್ ಇತ್ತೀಚೆಗೆ ಟಿವಿಕೆ ಎಂಬ ರಾಜಕೀಯ ಪಕ್ಷವನ್ನ ಸ್ಥಾಪಿಸಿ ಅದರಲ್ಲಿ ಸಕ್ರಿಯರಾಗಿದ್ದಾರೆ. 1992ರಲ್ಲಿ ಅವರ ತಂದೆಯ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ನಾಳಯ್ಯ ತೀರ್ಪು ಎಂಬ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ರು. ಮೊದಲಿಗೆ ಇವರನ್ನ ಜನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಆಕ್ಟಿಂಗ್ ಬರಲ್ಲ, ನೋಡೋಕೆ ಚೆನ್ನಾಗಿಲ್ಲ ಅಂತ ಜನ ತಿರಸ್ಕರಿಸಿದ್ರು. ಎಷ್ಟೋ ಸಿನಿಮಾಗಳು ಫ್ಲಾಪ್ ಆದ್ರೂ ಕೂಡ ವಿಜಯ್ ತಮ್ಮ ಆಕ್ಟಿಂಗ್ ಅನ್ನ ಬಿಡ್ಲಿಲ್ಲ. 1996ರಲ್ಲಿ ಪೂವೆ ಉನಕ್ಕಾಗಿ ಚಿತ್ರ ಇವರ ಮೊದಲ ಬ್ಲಾಕ್ ಬಸ್ಟರ್ ಫಿಲ್ಮ್ ಆಗಿ ಹೊರಹೊಮ್ಮಿತು. ನಂತರ ಪ್ರಿಯ ಮುದುನ್ ಚಿತ್ರದಲ್ಲಿ ಹೈಪರ್ ಪೊಸೆಸಿವ್ ಲವರ್ ಬಾಯ್ ಆಗಿ ವಿಲನ್ ಕ್ಯಾರೆಕ್ಟರ್ ನಲ್ಲಿ ಅಭಿನಯಿಸಿದ್ರು. ನಂತರ ಇವರು ಮಾಡಿದ ಎಲ್ಲಾ ಪಿಕ್ಚರ್ಗಳು ಸೂಪರ್ ಹಿಟ್ ಆಗ್ತಾ ಹೋದ್ವು. ವಿಜಯ್ ರವರ ಯಶಸ್ಸು ಉತ್ತುಂಗಕ್ಕೆ ಏರಿತು. ರಜನಿಕಾಂತ್ ನವರನ್ನ ಬಿಟ್ಟರೆ ತಮಿಳುನಾಡಿನ ಜನ ವಿಜಯ್ ದಳಪತಿಗೆ ಅಷ್ಟೊಂದು ಕ್ರೇಜ್ ಬೆಳೆಸಿಕೊಂಡ್ರು. ಮೊದಲಿಗೆ ರೊಮ್ಯಾಂಟಿಕ್ ಹಾಗೂ ಮಾಸ್ ಮಸಾಲಾ ಮೂವಿಗಳನ್ನ ಮಾಡ್ತಿದ್ದ ವಿಜಯ್ ನಂತರ ಥ್ರಿಲ್ಲಿಂಗ್ ಹಾಗೂ ಇಂಡಿಯಾದ ಸೋಷಿಯಲ್ ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ ನ ಪ್ರಾಬ್ಲಮ್ಸ್ ಗಳ ವಿರುದ್ಧ ಧ್ವನಿ ಎತ್ತುವ ಸಿನಿಮಾಗಳನ್ನ ಮಾಡಲು ಆರಂಭಿಸಿದ್ರು. ಈ ಬಾರಿಯ ತಮಿಳುನಾಡು ಎಲೆಕ್ಷನ್ ನೋಡಿದ್ರೆ ವಿಜಯ್ ರಾತ್ರೋರಾತ್ರಿ ಜನನಾಯಕನಾಗಿ ಮೇಲೆ ಬಂದ್ರು ಅನ್ಸುತ್ತೆ. ಆದ್ರೆ ಇದರ ಹಿಂದೆ 5 ವರ್ಷಗಳಿಂದ ಅವರು ಹಾಕಿದ ಶ್ರಮ ಇದೆ. ಅದು ಇವತ್ತು ಫಲ ಕೊಟ್ಟಿದೆ. ಸಿನಿಮಾ ತಾರೆಯರಿಗೆ ತಮಿಳಿಗರು ಬಹುಪರಾಕ್ ಅಂತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮೊದಲ ಪ್ರಯತ್ನದಲ್ಲೇ ಸೆಂಚುರಿ ಬಾರಿಸಿರುವ ವಿಜಯ್ ತಮಿಳುನಾಡಿನ ಹೊಸ ನಾಯಕನಾಗಿ ಉದಯಿಸಿದ್ದಾರೆ. 10 ವರ್ಷಗಳಿಂದ ಆಳುತ್ತಿದ್ದ ಪಕ್ಷಕ್ಕೆ ಸೆಟ್ಟು ಹೊಡೆದಿದ್ದಾರೆ. 5 ದಶಕಗಳ ಇತಿಹಾಸ ಇರೋ ಪಕ್ಷಗಳಿಗೆ ಮಣ್ಣು ಮುಕ್ಕಿಸಿದ ಹೇಗೆ ಇಳೆಯ ದಳಪತಿ. ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಸಿನಿಮಾದಲ್ಲಿ ಆಕ್ಟಿಂಗ್, ಡ್ಯಾನ್ಸಿಂಗ್ ಮಾಡಿ ಡೈಲಾಗ್ ಹೇಳಿದ್ರೆ ಜನ ವಿಷಲ್ ಹಾಕಿ ಹೀರೋ ಮಾಡಿಬಿಡ್ತಾರೆ. ಆದ್ರೆ ರಾಜಕೀಯ ಹಾಗಲ್ಲ. ಇಲ್ಲಿ ಜನ ರಿಯಾಲಿಟಿ ನೋಡ್ತಾರೆ. ತಮ್ಮ ಕಷ್ಟಗಳನ್ನ ಬಗೆಹರಿಸೋ ಜನನಾಯಕನನ್ನ ಬಯಸ್ತಾರೆ. ಎಲ್ಲ ಟೀಕೆ ಮಾಡಿದವರಿಗೆ ಟಿವಿಕೆ ದೊಡ್ಡ ಉತ್ತರ ಕೊಟ್ಟಿದೆ. ರಾಜಕೀಯ ಮಾಡೋಕೆ 16 ವರ್ಷಗಳ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಜನರಿಗೆ ಅಭಿಮಾನ ಇದ್ರೆ ಸಾಕು ಅಂತ ಪ್ರೂವ್ ಮಾಡಿದ್ದಾರೆ. ಎಲ್ಲಾ ಸಮೀಕ್ಷೆಗಳನ್ನ ಟಿವಿಕೆ ಉಲ್ಟಾ ಮಾಡಿ ಗೆಲುವು ಸಾಧಿಸಿದೆ. ಡಿಎಂಕೆ ಹಾಗೂ ಎಐಡಿಎಂಕೆ ಪಕ್ಷದ ಮುಖಂಡರುಗಳು ವಿಜಯ್ಗೆ ರಾಜಕೀಯದಲ್ಲಿ ಅನುಭವವಾದ್ರೂ ಏನಿದೆ, ಅವನು ಕೇವಲ ಒಬ್ಬ ಸಿನಿಮಾ ನಟ ಅಷ್ಟೇ, ತಮ್ಮ ವೈವಾಹಿಕ ಜೀವನವನ್ನ ಮೊದಲು ಸರಿ ಮಾಡ್ಕೊಳ್ಳಿ, ಫಸ್ಟ್ ತ್ರಿಷಾ ಮನೆಯಿಂದ ಹೊರಗಡೆ ಬರಲಿ ಅಂತ ಆಡಿಕೊಂಡು ಟೀಕೆ ಮಾಡಿದ್ರು. ಆದ್ರೆ ವಿಜಯ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಮೊದಲ ಎಲೆಕ್ಷನ್ ನಲ್ಲೇ ಜಯಬೇರಿ ಬಾರಿಸಿ ಆಡಿಕೊಂಡವರ ಬಾಯಿ ಮುಚ್ಚಿಸಿದ್ದಾರೆ. ವಿಜಯ್ ತಮ್ಮ ಪ್ರಚಾರದ ಸಮಯದಲ್ಲೇ ಹೇಳಿದ್ರು, ಡಿಎಂಕೆ ಹಾಗೂ ಎಐಡಿಎಂಕೆ ಪಕ್ಷಗಳು ಸೋತು ತಮ್ಮ ಪಕ್ಷ ಉಳಿಸಿಕೊಳ್ಳಲು ಮೋದಿ ಹಾಗೂ ಅಮಿತ್ ಶಾ ಕಾಲಿಗೆ ಬೀಳೋ ಪರಿಸ್ಥಿತಿ ಬರಲಿದೆ ಎಂದು. ಈಗ ವಿಜಯ್ ಹೇಳಿದ ಮಾತು ನಿಜವಾಗಿದೆ. ಇದೆಲ್ಲ ಸಾಧ್ಯವಾಗಿದ್ದಾದ್ರೂ ಹೇಗೆ? ವಿಜಯ್ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೇನು ಕೊಡೋದಾಗಿ ಹೇಳಿದ್ರು. ಉಚಿತ ಗ್ಯಾಸ್ ಸಿಲಿಂಡರ್, ದಿಢೀರ್ ಬೆಲೆ ಏರಿಕೆಯಿಂದ
ಕಂಗಾಲಾಗಿದ್ದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಒಂದು ಗ್ಯಾರಂಟಿ ಬಹಳ ಅವಶ್ಯಕ ಎನಿಸಿತು. ವರ್ಷಕ್ಕೆ ಬರೋಬ್ಬರಿ 6 ಗ್ಯಾಸ್ ಸಿಲಿಂಡರ್ ಕೊಡೋದಾಗಿ ಪ್ರಾಮಿಸ್ ಮಾಡಿದ್ರು. ಇದರ ಜೊತೆಗೆ ಪ್ರತಿ ಕುಟುಂಬದ ಹಿರಿಯ ಮಹಿಳೆಗೆ ತಿಂಗಳಿಗೆ 2,000 ರೂಪಾಯಿ ದುಡ್ಡು, ಮಹಿಳಾ ಸೆಪರೇಟ್ ಸ್ಪೆಷಲ್ ಕೋಟ್ ಇವೆಲ್ಲ ಮಹಿಳಾ ಓಟ್ಗಳ ಸೆಳೆಯುವಲ್ಲಿ ಯಶಸ್ವಿಯಾದವು. ಬಡ ಹೆಣ್ಣು ಮಕ್ಕಳ ಮದುವೆಗೆ ಮದುಮಗಳಿಗೆ 8 ಗ್ರಾಂ ಬಂಗಾರ ಮತ್ತು ಒಳ್ಳೆ ಕ್ವಾಲಿಟಿಯ ರೇಷ್ಮೆ ಸೀರೆ ಕೊಡೋದಾಗಿ ಹೇಳಿದ್ದರು. ಬಡ ವರ್ಗದವರಿಗೆ ಮದುವೆ ಮಾಡೋದು ಅಂದ್ರೇನೆ ದೊಡ್ಡ ಹೊರೆ. ಸೊ ಈ ಒಂದು ಭಾಗ್ಯ ಗೆಲ್ಲೋದಕ್ಕೆ ಪ್ಲಸ್ ಪಾಯಿಂಟ್ ಆಯ್ತು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ಹೆಣ್ಣು ಮಗುವಿನ ತಂದೆ ಅಥವಾ ತಾಯಿಗೆ ವರ್ಷಕ್ಕೆ 15,000 ರೂಪಾಯಿ ಸಹಾಯಧನ. ಸ್ವಂತ ಸಣ್ಣ ಉದ್ಯಮ ಮಾಡುವ ಮಹಿಳೆಯರಿಗೆ ಸಹಾಯಧನ 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಘೋಷಣೆ. 20 ಲಕ್ಷ ರೂಪಾಯಿವರೆಗೆ ಯಾವುದೇ ಮಾರ್ಟಿಗೇಜ್ ಇಲ್ಲದೆ ಉನ್ನತ ಶಿಕ್ಷಣಕ್ಕಾಗಿ ಎಜುಕೇಶನ್ ಲೋನ್ ಕೊಡೋದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಡಿಗ್ರಿ, ಡಿಪ್ಲೊಮಾ ಮಾಡಿದ್ರೂ ಕೆಲಸ ಸಿಗದೆ ಇರುವ ನಿರುದ್ಯೋಗಿಗಳಿಗೆ 4,000 ರೂಪಾಯಿ ಕೊಡ್ತಾರಂತೆ. ತಮಿಳುನಾಡಿನಲ್ಲಿ ನೀಟ್ ಪರೀಕ್ಷೆ ರದ್ದು ಮಾಡೋದಾಗಿ ಹೇಳಿದ್ದಾರೆ. ಬಹಳ ವರ್ಷಗಳಿಂದ ನೀಟ್ ವಿರುದ್ಧ ಅಲ್ಲಿ ಹೋರಾಟ ನಡೀತಿದೆ. ರಾಜ್ಯದಲ್ಲಿ ನೀಟ್ ರದ್ದು ಮಾಡೋದಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಫ್ರೀ ಬೀಸ್ ಅಲ್ಲದೆ ಎಜುಕೇಶನ್ಗೂ ಇಂಪಾರ್ಟೆನ್ಸ್ ಕೊಟ್ಟು ಹಳ್ಳಿಗಳಲ್ಲಿ ಡಿಜಿಟಲ್ ಲೈಬ್ರರಿ ಸ್ಥಾಪನೆ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೈಟೆಕ್ ಎಜುಕೇಶನ್ ಕೊಡೋದಾಗಿ ಹೇಳಿದ್ದಾರೆ. ಸರ್ಕಾರಿ ನೌಕರರ ಹಳೆ ಪೆನ್ಷನ್ನಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಹಾಗೂ ಅವರಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ. ಕೃಷಿ ಮತ್ತು ರೈತರ ಸಾಲ ಮನ್ನಾ, ರೈತರಿಗೆ ಫ್ರೀ ಕರೆಂಟ್, ಆಧುನಿಕ ಉಪಕರಣಗಳನ್ನ ಒದಗಿಸುವುದಾಗಿ ಹೇಳಿದ್ದಾರೆ. ಫ್ರೀ ಹಾಗೂ ಗುಡ್ ಕ್ವಾಲಿಟಿ ಹೆಲ್ತ್ ಫೆಸಿಲಿಟಿ, ಬಡವರಿಗಾಗಿ ಪ್ರತಿ ಡಿಸ್ಟ್ರಿಕ್ಟ್ಗಳಲ್ಲಿ ಹೈಟೆಕ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಮತ್ತು ಉಚಿತ ವೈದ್ಯಕೀಯ ಸೇವೆ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ವಿಜಯ್ ಯಾರ ಸಹಾಯವೂ ಇಲ್ಲದೆ ಅಂದ್ರೆ ಸಹನಟರು, ಸ್ನೇಹಿತರು, ಈವನ್ ತಮ್ಮ ಫ್ಯಾಮಿಲಿ ತಂದೆ ತಾಯಿಯನ್ನು ಕೂಡ ಚುನಾವಣಾ ಪ್ರಚಾರಕ್ಕೆ ಕರೆಯದೆ ವಿಜಯ್ ಜಯಬೇರಿ ಬಾರಿಸಿದ್ರು. ಸಿನಿಮಾ ನಟರಿಗಾಗಿ ಜನರು ತಮ್ಮ ಪ್ರಾಣವನ್ನೇ ಬೇಕಾದ್ರೂ ಕೊಡ್ತಾರೆ, ಅಂಥದ್ರಲ್ಲಿ ಓಟು ಕೊಡೋಲ್ವಾ? ಅದು ತಮಿಳಿಗರು. ಅಭಿಮಾನಿಗಳೇ ಕಾರ್ಯಕರ್ತರಾಗಿ ದುಡಿದ್ರು. ಸಂಪೂರ್ಣವಾಗಿ ಸಿನಿಮಾ ಬಿಟ್ಟು ವಿಜಯ್ ರಾಜಕಾರಣಕ್ಕೆ ಬಂದ್ರು. ಕರೂರು ಕಾಲ್ತುಳಿತ ಪ್ರಕರಣ, ಸಿಬಿಐ ವಿಚಾರಣೆಯನ್ನ ಅನುಕಂಪದ ಅಲೆಯನ್ನಾಗಿ ಮಾಡಿಕೊಂಡ್ರು. ಜಯಲಲಿತಾ ಸಾವಿನ ನಂತರ ಎಐಡಿಎಂಕೆ ಇಬ್ಬಾಗ ಆಗಿ ಡಿಎಂಕೆ ಪಕ್ಷಕ್ಕೆ 2 ಬಾರಿ ಅಧಿಕಾರ ದೊರೆತಿತ್ತು. 2 ಬಾರಿ ಆಡಳಿತ ಮಾಡಿದ್ರೂ ಡಿಎಂಕೆ ಜನರು ಮೆಚ್ಚುವ ಕೆಲಸವನ್ನ ಮಾಡಲಿಲ್ಲ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಲಿಲ್ಲ. ಹಾಗಾಗಿ ಜನರು ಆಡಳಿತ ವಿರೋಧಿ ಭಾವನೆ ಹೊಂದಿದ್ರು. ಬೇರೆ ಅಲೆ ಬರಲಿ ಅಂತ ಕಾಯ್ತಾ ಇದ್ರು. ಇದರಿಂದ ವಿಜಯರವರ ಗೆಲುವು ಇನ್ನೂ ಈಸಿ ಆಯ್ತು. ಎಂತೆಂಥವರಿಂದಲೂ ಸಾಧ್ಯವಾಗದ್ದನ್ನ ವಿಜಯ್ ಸಾಧಿಸಿದ್ದಾರೆ. ಆದ್ರೆ ಅವರು ಮ್ಯಾಜಿಕ್ ನಂಬರ್ ತಲುಪೋಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಟಿವಿಕೆ ಸರ್ಕಾರ ರಚಿಸುವುದು ಹೇಗೆ, ಅವರು ಯಾರ ಜೊತೆ ಕೈ ಜೋಡಿಸ್ತಾರೆ ಅಂತ ಕುತೂಹಲ ಸೃಷ್ಟಿಯಾಗಿದೆ. ಮೂಲಗಳ ಪ್ರಕಾರ ವಿಜಯ್ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳ ಸಹಾಯ ಕೋರಬಹುದು. ಆದ್ರೆ ಅವರು ಡಿಎಂಕೆ ಜೊತೆ ಇರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಪೆರಂಬೂರ್ ಮತ್ತು ತಿರುಚಿ ಈಸ್ಟ್ 2 ಕ್ಷೇತ್ರಗಳಲ್ಲಿ ವಿಜಯ್ ಸ್ಪರ್ಧಿಸಿದ್ದರು. ಆ 2 ಕ್ಷೇತ್ರದಲ್ಲಿ ವಿಜಯ್ ಗೆದ್ದಿದ್ದಾರೆ. ಸದ್ಯಕ್ಕೆ ಯಾರು ಊಹೆ ಮಾಡದ ರೀತಿಯಲ್ಲಿ ಟಿವಿಕೆ ಪಕ್ಷ ಗೆದ್ದು ಬೀಗಿದೆ. ಸಿಸ್ಟಂನಲ್ಲಿ ಬದಲಾವಣೆ ತರ್ತೀನಿ ಅಂತ ಬಂದ ವಿಜಯ್ ತಮಿಳುನಾಡಿನ ಆಡಳಿತದಲ್ಲಿ ಹೊಸ ಮಾಡೆಲ್ ತರ್ತಾರ ಅಂತ ನಾವೆಲ್ಲರೂ ಕಾದು ನೋಡಬೇಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಹೊತ್ತಿನ ಎಲೆಕ್ಷನ್ ಅಪ್ಡೇಟ್. ಮತ್ತೆ ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.